ಆಲ್ರೆಡಿ ಫಸ್ಟ್ ಆಗಿರ್ತಕ್ಕಂಥ 4 ಸೆಟ್ ಕ್ವಶನ್ ಪೇಪರನ್ನು ನಿಮ್ಮ ಹೊಸ ಸಿಲೆಬಸ್ ಅನುಗುಣವಾಗಿಯೇ ಹಾಕಿದ್ದೀವಿ. ಸೊ ಕನ್ನಡ ಅಷ್ಟೇ ಅಲ್ಲದೆ ಬೇರೆ ಎಲ್ಲ ವಿಷಯಗಳಲ್ಲಿನೂ ಕೂಡ ಇದೇ ತರನಾಗಿರ್ತಕ್ಕಂಥ ಕ್ವಶನ್ ಪೇಪರ್ಗಳನ್ನು ಮತ್ತು ಕೀ ಆನ್ಸರ್ ಹಾಕಿದ್ದೀವಿ. ಖಂಡಿತವಾಗಿ ಇವುಗಳನ್ನು ಪ್ರಾಕ್ಟೀಸ್ ಮಾಡಿ ನಿಮಗೆ ಮೋಸ್ಟ್ ಬೆನಿಫಿಟ್ ಆಗಿರ್ತಕ್ಕಂಥ ಮಾರ್ಕ್ಸ್ಗಳು ಚೆನ್ನಾಗಿ ಯೂಸ್ ಆಗ್ತದೆ ಅಂತ ಹೇಳ್ತಾ ವಿಡಿಯೋವನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಬೆಲ್ ಐಕಾನನ್ನು ಅವಶ್ಯವಾಗಿ ಒತ್ತಿಕೊಳ್ಳಿ. ಹೇಳೋದಾದರೆ ನಮ್ಮದೇ ಟೆಲಿಗ್ರಾಮ್ ಗ್ರೂಪ್ ಅದ, ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ. ಕನ್ನಡದಲ್ಲಿ ಬಹು ಆಯ್ಕೆ ಪ್ರಶ್ನೆಗಳಲ್ಲಿ ಫಸ್ಟ್ ಕ್ವಶನ್ ಕೇಳಿದರೆ ವ್ಯಾಕರಣ ವಿಭಾಗದಲ್ಲಿ ಒಂದು ಅಭಿಪ್ರಾಯದ ವಿವರಣೆ ಮುಂದಿನಂತೆ ಇದೆ ಎಂದು ತೋರಿಸೋ ಸಂದರ್ಭದಲ್ಲಿ ಈ ಚಿಹ್ನೆ ಬಳಸ್ತಾರೆ ಅಂತ ಕೇಳಿದರೆ ಆಯ್ಕೆ ಡಿ ವಿವರಣಾತ್ಮಕ ಚಿಹ್ನೆ ಅಂತಕ್ಕಂಥದ್ದು ಸರಿ ಉತ್ತರ ಇದೆ. ಪ್ರಶ್ನೆ 2, ಬೀದಿಯಲ್ಲಿ ಲಕ್ಷಾನುಲಕ್ಷ ಜನರು ತಿರುಗಾಡುತ್ತಾರೆ. ಈ ವಾಕ್ಯವನ್ನು ಭವಿಷ್ಯತ್ ಕಾಲಕ್ಕೆ ಪರಿವರ್ತಿಸಿದಾಗ ಆಗುವ ರೂಪ ಕೇಳಿದರೆ ಉತ್ತರ ಆಯ್ಕೆ ಬಿ ಬೀದಿಯಲ್ಲಿ ಲಕ್ಷಾನುಲಕ್ಷ ಜನರು ತಿರುಗಾಡುವರು. ಪ್ರಶ್ನೆ 3, ವಿದ್ಯಾಧರ ಪದದ ತದ್ಭವ ರೂಪ ಏನು ಅಂತ ಕೇಳಿದರೆ ಮೂರನೇ ಪ್ರಶ್ನೆ ಉತ್ತರ ಆಯ್ಕೆ ಎ ಬಿಜ್ಜೋದರ. ಪ್ರಶ್ನೆ 4, ಕೊಟ್ಟಿರೋ ಪದಗಳಲ್ಲಿ ಪೋರ್ಚುಗೀಸ್ ಭಾಷೆ ಪದ ಯಾವುದು ಅಂತ ಕೇಳಿದ್ರು ನಾಲ್ಕನೇ ಪ್ರಶ್ನೆಯಲ್ಲಿ ಆಯ್ಕೆ ಡಿ ಮೇಜು ಅಂತಕ್ಕಂಥದ್ದು ಸರಿ ಉತ್ತರ. ಕೊಟ್ಟಿರೋ ಪದಾರ್ಥಗಳಲ್ಲಿ ಕೃದಂತಾವ್ಯಯ ಪದವನ್ನು ಗುರುತಿಸ್ಲಿಕ್ಕೆ ಹೇಳಿದ್ರು ಐದನೇ ಪ್ರಶ್ನೆ ಉತ್ತರ ಆಯ್ಕೆ ಎ ಬರೆದು. ಕಡೆ ಪ್ರಶ್ನೆ ಇದೆ, ಇವುಗಳಲ್ಲಿ ತದ್ದಿತಾಂತಾವ್ಯಯ ಪದವಂತ ಕೇಳಿದ್ದಾರೆ. ಸೊ ಆಯ್ಕೆ ಅದರಲ್ಲಿ ಸಿ ಚಂದ್ರನಂತೆ ಅಂತಕ್ಕಂಥದ್ದು ಸರಿಯಾದ ಉತ್ತರ ಅದು. ಸಂಬಂಧೀಕರಣ ಪ್ರಶ್ನೆಗೆ ಹೋಗೋದಾದ್ರೆ ಪುಸ್ತಕ ಹೊತ್ತಗೆ ಅಂತ ಕರೆದ್ರೆ ಅಂಚೆ ಏನಾಗ್ತದೆ, ಹಂಸ ಅಂತಕ್ಕಂಥದ್ದು ಆಗ್ತದೆ. ತತ್ಸಮ ತದ್ಭವ ರೂಪ ಇತ್ತು. ಈಗೀಗ ದ್ವಿರುಕ್ತಿ ಆದರೆ ಹುಳ ಹುಪ್ಪಡಿ ಕೇಳಿದ್ದಾರೆ, ಜೋಡು ನುಡಿ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಜರ್ಬು ಭರ್ಜರಿ ಆದರೆ ಧಡೋತಿ ಕೇಳಿದ್ದಾರೆ. ಸೊ ಧಡೋತಿ ಅಂತಂದ್ರೆ ದಪ್ಪ ಅಂದಂಗೆ. ಸೊ ಲಾಸ್ಟ್ ಇತ್ತು ಬಳಿರೆ ಭಾವಸೂಚಕಾವ್ಯಯ ಆದರೆ ಹೌದು ಅಂತಕ್ಕಂಥದ್ದು ಕ್ರಿಯಾರ್ಥಕಾವ್ಯಯ ಆಗ್ತದೆ. ಒಂದೇ ವಾಕ್ಯದಲ್ಲಿ ಉತ್ತರವನ್ನು ಬರಲಿಕ್ಕಿರ್ತಕ್ಕಂಥ ಪ್ರಶ್ನೆ 11, ಲಕ್ಷ್ಮಣನು ಸೀತೆಯನ್ನ ಒಂಟಿಯಾಗಿ ಬಿಟ್ಟು ಹೋಗೋದಕ್ಕೆ ಯಾವುದು ಕಾರಣವೆಂದು ರಾಮ ಹೇಳ್ತಾನೆ. ಉತ್ತರ ಲಕ್ಷ್ಮಣ ಹಾಗೆ ಮಾಡುವ ದೈವ ಮರುಳು ಮಾಡಿದ್ದು ಕಾರಣವೆಂದು ರಾಮನು ಹೇಳ್ತಾನೆ. ಪ್ರಶ್ನೆ 12, ಮನೆ ಮಂಚಮ್ಮನ ಕತೆ ಹೇಳಿದ ಕವಿ ಯಾರು? ಉತ್ತರ ಸಿದ್ಧಲಿಂಗಯ್ಯ. ಮುಂದಿನ ಪ್ರಶ್ನೆ 13, ಧರ್ಮ ಎಂದು ನಮ್ಮ ಪರಂಪರೆ ಯಾವುದನ್ನು ಒಕ್ಕಣಿಸಿದೆ? ಸೊ ಉತ್ತರ ಋಣ ತೀರಿಸುವ ಪ್ರಯತ್ನ. ಪ್ರಶ್ನೆ 15, ದುಷ್ಟಬುದ್ಧಿ ಧರ್ಮಬುದ್ಧಿಯನ್ನು ಹೇಗೆ ವಂಚಿಸಿದನು ಅಂತ ಕೇಳಿದ್ದಾರೆ. ದುಷ್ಟಬುದ್ಧಿಗೆ ತಿಳಿಯದಂತೆ ಹೋಗಿ ಹೊನ್ನೆಲ್ಲವನ್ನು ತೆಗೆದುಕೊಂಡು ಮೊದಲಿನಂತೆ ಗುಳಿಯನ್ನು ಮುಚ್ಚಿ ಬಂದನು ಅಂತಕ್ಕಂಥದ್ದು ಉತ್ತರ. ಪ್ರಶ್ನೆ 15, ದ್ರೋಣನು ಬಡತನ ಬಂದಾಗ ಮಗನೊಂದಿಗೆ ಎಲ್ಲಿಗೆ ಬಂದನು ಅಂತ ಕೇಳಿದ್ದಾರೆ. ಉತ್ತರ ದ್ರೋಣನು ಬಡತನ ಬಂದಾಗ ಮಗನೊಡನೆ ತನ್ನ ಗುರುಗಳಾಗಿದ್ದ ಪರಶುರಾಮನ ಬಳಿಗೆ ಬಂದನು. ಮುಂದಿನ ಪ್ರಶ್ನೆ, ಲವನು ತನ್ನೊಡನಾಡಿಗಳೊಂದಿಗೆ ಏನು ಮಾಡುತ್ತಿದ್ದನು ಅಂತ ಕ್ವಶನ್ಸ್ ಇತ್ತು. ಉತ್ತರ ಲವನು ತನ್ನೊಡನಾಡಿಗಳೊಂದಿಗೆ ಸೇರಿ ಅತಿಶಯವಾದ ಆಟಗಳಲ್ಲಿ ತೊಡಗಿದ್ದನು. ಕಡೆ ಪ್ರಶ್ನೆ, ಪುಟ್ಟಿಯ ಪ್ರಶ್ನೆಗಳೇನು ಅಂತ ಕೇಳಿದರೆ ಉತ್ತರ ಇದೆ. ಪುಟ್ಟಿಯು ಮನಸ್ಸಿನಲ್ಲಿ ವಸಂತನನ್ನ ಕುರಿತು ಹಲವು ಪ್ರಶ್ನೆಗಳು ಹುಟ್ಟಿಕೊಂಡವು. ಗುಡಿಸಲಿನೊಳಗೆ ಬರಲು ವಸಂತ ಹೆದರಿದನೆ, ಬಡವರ ಹರಿದ ಚಿಂದಿ ಬಟ್ಟೆಗಳ ಕಂಡು ಅವನು ಹೆದರಿದನೆ ಎಂದು ಚಿಂತಿಸುತ್ತಾಳೆ ಅಂತ ಉತ್ತರ ಇತ್ತು. ಮುಂದಿನ ಪ್ರಶ್ನೆ, ಸಂಪತ್ತನ್ನು ಕಾಪಾಡಲು ಎದುರಾಗುವ ಕಷ್ಟಗಳೇನು ಅಂತ 2 ಅಂಕದ ಪ್ರಶ್ನೆಗಳನ್ನು ಕೇಳಿದಾರ. ಉತ್ತರ ನೋಡುವ. ಸೊ ಇದಿತ್ತು 18ನೇ ಪ್ರಶ್ನೆಯ ಉತ್ತರ. ಸೊ ದಯಮಾಡಿ ತಾವುಗಳು ವಿಡಿಯೋವನ್ನು ಪಾಸ್ ಮಾಡಿ ಉತ್ತರಗಳನ್ನು ನೋಡಲಿಕ್ಕೆ ಪ್ರಯತ್ನವನ್ನು ಮಾಡಿ. ಸೊ ಪ್ರತಿ ಪ್ರಶ್ನೆಗಳಿಗೆ ಓದೋದ್ರಿಂದ ಸಮಯಾವಕಾಶ ತುಂಬಾ ಆಗ್ತದೆ. ಸೊ ನಿಮಗೆ ಬೇಕಾಗಿರೋದು ಮೇಯ್ನ್ ಆಗಿ ಕ್ವಶನ್ಸ್ಗಳು. ಸೊ ಉತ್ತರಗಳನ್ನು ತಮ್ಗೆ ಆಲ್ರೆಡಿ ಗೊತ್ತಿದೆ, ಇರಲಿಲ್ಲ ಅಂದರೆ ಪಾಸ್ ಮಾಡಿ ಅವುಗಳನ್ನು ನೋಡ್ಕೊಡ್ರಿ. ಮೈ ಮೇಲೆ ಮಂಚಮ್ಮನ ಆವಾಹನೆಯಾಗಲು ಕಾರಣವೇನು ಅಂತ ಕೇಳಿದ್ದಾರೆ. ಸೊ 19ರ ಪ್ರಶ್ನೆಯ ಉತ್ತರ ಇದು ಇತ್ತು. ಪ್ರಶ್ನೆ 20, ವ್ಯಕ್ತಿಗಳನ್ನು ಆದರ್ಶವಾಗಿ ಸ್ವೀಕರಿಸಲು ಇರುವ ತೊಡಕುಗಳೇನು ಅಂತ ಕೇಳಿದ್ದಾರೆ. ಎಸ್, ವ್ಯಕ್ತಿಯನ್ನು ಆದರ್ಶವಾಗಿ ಸ್ವೀಕರಿಸಲು ಇರೋ ತೊಡಕುಗಳ ಪ್ರಶ್ನೆಯ ಉತ್ತರ. ಪ್ರೇಮಮತಿಯು ಮಗನಿಗೆ ಹೇಳಿದ ಬುದ್ಧಿವಾದವೇನು ಪ್ರಶ್ನೆ ಇತ್ತು. 21ರ ಉತ್ತರ, ಪ್ರೇಮಮತಿ ಮಗನಿಗೆ ತನ್ನ ಮಗ ದುಷ್ಟ ಬುದ್ಧಿಗೆ ಏನೆಲ್ಲ ಬುದ್ಧಿ ಹೇಳಿದನು ಅಂತಕ್ಕಂಥ ಪ್ರಶ್ನೆ ಇತ್ತು. ಇನ್ನು 22ನೇ ಪ್ರಶ್ನೆಗೆ ಹೋಗೋದಾದರೆ ಹತಾರ ಒಪ್ಪಿಸೋ ವಿಚಾರದಲ್ಲಿ ಬೇಡರ ತೀರ್ಮಾನವೇನು ಅಂತ ಕೇಳಿದರು. ಇದಿದೆ 22ನೇ ಪ್ರಶ್ನೆಯಲ್ಲಿ ಉತ್ತರ. ಮುಂದಿನ ಪ್ರಶ್ನೆ, ಕುದುರೆಯ ದಾಂಧಲೆ ಮತ್ತು ವಾಲ್ಮೀಕಿ ಮುನಿ ವಹಿಸಿದ್ದ ಕಾರ್ಯವೇನು ಕೇಳಿದರೆ. ಇದು 23ನೇ ಪ್ರಶ್ನೆ ಉತ್ತರ ಇತ್ತು. ನೆಕ್ಸ್ಟ್, ಆನ್ ಟು ದಿ ಲಾಸ್ಟ್ ಕೃತಿ ಗಾಂಧೀಜಿಯವರ ಮೇಲೆ ಯಾವ ಪ್ರಭಾವ ಬೀರಿತು ಅಂತ ಕೇಳಿದ್ದಾರೆ. 24ನೇ ಪ್ರಶ್ನೆ ಇದಿತ್ತು. ಆನ್ ಟು ದಿ ಲಾಸ್ಟ್ ಗಾಂಧೀಜಿಯವರ ಜೀವನದ ಮೇಲೆ ಪ್ರಭಾವ ಬೀರಿದ ರೀತಿ. ಮುಂದಿನ ಪ್ರಶ್ನೆ, ಮನೆಗೆ ಹಿಂದಿರುಗಿದ ನಂತರ ಬಾಲಕ ಭಗತ್ ಸಿಂಗ್ನ ಮಾನಸಿಕ ಸ್ಥಿತಿ ಹೇಗಿತ್ತು. ಎಸ್, ಸೊ ಮನೆಗೆ ಬಂದಾಗ ಭಗತ್ ಸಿಂಗ್ ಯಾವ ಥರನಾಗಿ ಮಾನಸಿಕವಾಗಿ ಬಳಲಿದ ಅಂತಕ್ಕಂಥ ಪ್ರಶ್ನೆ ಉತ್ತರ ಇತ್ತು.
26ನೇ ಪ್ರಶ್ನೆ ಇದೆ, ಆಗ ಕರ್ಪೂರಕ್ಕೆ ಕಾದಾಡಿದ ಮನಸ್ಸುಗಳು ಮರುಗಿವೆ ಏಕೆ ಅಂತ ಕೇಳಿದ್ರು. ಇದಿತ್ತು 26ನೇ ಪ್ರಶ್ನೆ ಉತ್ತರ. 2 ಅಂಕದಲ್ಲಿ ಕಡೆ ಪ್ರಶ್ನೆ, ಲಾಲಾ ಲಜಪತ್ ರಾಯರು ಲಾಠಿ ಏಟಿನಿಂದ ತೀರಿಕೊಳ್ಳುವ ಸಮಯದಲ್ಲಿ ಏನು ಹೇಳಿದ್ರು ಅಂತ ಇದೆ. ಸೊ ಇದಿತ್ತು 27ನೇ ಪ್ರಶ್ನೆ ಉತ್ತರ. ಇನ್ನು ಕವಿ ಸಾಹಿತಿಗಳ ಪರಿಚಯದಲ್ಲಿ DS ಜಯಪ್ಪಗೌಡ ಮತ್ತು ಕುವೆಂಪು ಅವರ ಬಗ್ಗೆ ಕೇಳಿದ್ದಾರೆ. ಸೊ ಇದಿತ್ತು DS ಜಯಪ್ಪಗೌಡ ಅವರ ಪರಿಚಯ. ಆಮೇಲೆ ಇದು ಕುವೆಂಪು ಅವರ ಪರಿಚಯ. ತಾವುಗಳು ಜನ್ಮಸ್ಥಳ, ಕಾಲ, ಕೃತಿ, ಬಿರುದು, ವಿಶೇಷತೆಗಳನ್ನು ಒಂದೊಂದು ವಾಕ್ಯದಲ್ಲಿ ಒಬ್ಬರ ಬಗ್ಗೆ 5 ವಾಕ್ಯಗಳು ಬರೆದ್ರೆ ಸಾಕು, ಖಂಡಿತವಾಗಿ 3 ಅಂಕಗಳನ್ನು ಕೊಟ್ಟೆ ಕೊಡ್ತಾರೆ. ಹೀಗೆ ಪದ್ಯ ಭಾಗಕ್ಕೆ ಪ್ರಸ್ತಾರ ಹಾಕಿ ಘನ ವಿಂಗಡಿಸಿ, ನಿನಗೆ ಹಸ್ತಿನಪುರದ ರಾಜ್ಯದ ಘನತೆಯನ್ನು ಮಾಡುವೆನು ಪಾಂಡವ, ಜನಪ ಕೌರವ ಜನಪರು ಲಯಿಸುವರು ಗದ್ದುಗೆ ಅಂತ ಇದೆ. ಇದಕ್ಕೆ ಪ್ರಸ್ತಾರ ಹಾಕಿ ಘನ ವಿಂಗಡಿಸಬೇಕು. ಇದು ಭಾಮಿನಿ ಷಟ್ಪದಿಗೆ ಉದಾಹರಣೆ ಇದೆ. ಸೊ ಇಲ್ಲಿ ಘನಗಳ ಮಾತ್ರೆಗಳನ್ನು ಸಹಿತ ತಾವುಗಳು ಬರೀಬೇಕಾಗ್ತದೆ. ಮುಂದೆ ಅಲಂಕಾರ ಸಮನ್ವಯಿಸಬೇಕು. ಒಳಗಿನ ಮಂದಿ ಗುಂಡು ಹೊಡೆದರು ಮುಂಗಾರಿ ಸಿಡಿಲು ಸಿಡಿದಂಗ ಅಂತಿತ್ತು. ಸೊ ಇದು ಉಪಮಾಲಂಕಾರಕ್ಕೆ ಆಗ್ತದೆ. ಅಲಂಕಾರ ಸಮನ್ವಯ ಮಾಡ್ತಕ್ಕಂಥ ಬಗೆಯನ್ನು ತಿಳಿದುಕೊಡ್ರಿ. ಮುಂದಿನ ಪ್ರಶ್ನೆ, ಗಾದೆ ಮಾತುಗಳಿದಾವೆ, ಅವುಗಳನ್ನು ವಿಸ್ತರಿಸಿ ಬರಬೇಕಿತ್ತು. ಕಟ್ಟುವುದು ಕಠಿಣ, ಕೆಡಹುವುದು ಸುಲಭ, ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ. ಸೊ ಇದಿತ್ತು ಕಟ್ಟುವುದು ಕಠಿಣ, ಕೆಡಹುವುದು ಸುಲಭ. ನೆಕ್ಸ್ಟ್, ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ. ಇನ್ನು ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್, ಯಾಕಂದ್ರೆ 18 ಅಂಕಗಳು ಸಂದರ್ಭ ಮತ್ತು ಹೇಳಿಕೆಗಳಿದಾವೆ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಇದಾವೆ, ನೆನಪಿಟ್ಕೊಳ್ರಿ. ಒಮ್ಮೊಮ್ಮೆ ನೆಲದ ಕೆಳಗೆ 50 ಫೂಟು ಹೋಗುತ್ತವೆ, ಧರ್ಮದ ಕೇಂದ್ರ ಈಶ್ವರನಲ್ಲಿದೆ, ರೂಪಿನಂತೆ ಮಾತು ಕೂಡ ಎನಿತುದಾರವಾಗಿದೆ, ಹಸುರಾದುದೋ ಕವಿಯಾತ್ಮಂ ರಸಪಾನ ಸ್ನಾನದಲ್ಲಿ, ನೆಲನೊಡನೆ ಮತ್ತೆ ಪುದುವಾರ್ಧೆನಿಪೇನೆ, ಹೊಡೆದರೋ ಗುಂಡ ಕರುಣೆ ಇಲ್ಲದಂಗ ಅಂತ ಇದ್ದಾವೆ. ಇವುಗಳಿಗೆ ಸ್ವಾರಸ್ಯಗಳನ್ನು ಬರೀಬೇಕು. 33ನೇ ಪಾಠ ಇತ್ತು, ಪ್ರಶ್ನೆ ಇತ್ತು, ಲಂಡನ್ ನಗರ ಪಾಠದ ಹೇಳಿಕೆ ಇತ್ತು. 34ನೇ ಪ್ರಶ್ನೆ ಶ್ರೇಷ್ಠ ಭಾರತೀಯ ಚಿಂತನೆಗಳದ್ದು. 35ನೇ ಪ್ರಶ್ನೆ ಶಬರಿ ಪಾಠದ ಒಂದು ಹೇಳಿಕೆ ಇತ್ತು. ಇನ್ನು 36ರಲ್ಲಿ ಹಸುರು ಪದ್ಯದ ಸಾಲಿತ್ತು. 37ರಲ್ಲಿ ಛಲಮನೆ ಮೆರವಂ ಅಂತಕ್ಕಂಥ ಪದ್ಯದಿದ್ರೆ 38ನೇ ಪ್ರಶ್ನೆ ಕನ್ನಡ ಜನಪದ ಗೀತೆಗಳು ಅಂತಕ್ಕಂಥ ಕೃತಿಯಿಂದ ಬರೆದಿರ್ತಕ್ಕಂಥ ಹಲಗಲಿ ಬೇಡರು ಪದ್ಯದ್ದು ಇದೆ. ಅವುಗಳನ್ನು ತಾವುಗಳು ಪಾಸ್ ಮಾಡಿ ಸೊ ಚೆನ್ನಾಗಿ ಇವುಗಳನ್ನು ಒಂದ್ಸರಿ ನೋಡ್ಕೊಂಡು ಹೋಗಿದ್ರೆ ಖಂಡಿತವಾಗಿ ನಿಮಗೆ ಏನು ಮಾಡ್ತಾರಪ್ಪ ಅಂದ್ರೆ ಸಂದರ್ಭ, ಆಯ್ಕೆ, ಸ್ವಾರಸ್ಯ ಅವುಗಳನ್ನು ಬರೀಲೇಬೇಕು. ಆಯ್ಕೆ, ಸಂದರ್ಭ, ಸ್ವಾರಸ್ಯ. ಪದ್ಯ ಭಾಗ ಇದ್ದಾವೆ ನೋಡಿ. 39ರ ಪ್ರಶ್ನೆ 2 ಪದ್ಯ ಭಾಗಗಳನ್ನು ಪೂರ್ಣ ಮಾಡಬೇಕಾಗಿತ್ತು. 2 ಪದ್ಯ ಭಾಗಗಳಿಗೆ 4 ಅಂಕಗಳಿರ್ತವೆ. ಇದಿತ್ತು ಪದ್ಯ ಭಾಗಗಳನ್ನು ಪೂರ್ಣ ಮಾಡ್ತಕ್ಕಂಥ ಪ್ರಶ್ನೆ ಉತ್ತರ. ಇನ್ನು ಈ ಪದ್ಯ ಭಾಗದ ಮೌಲ್ಯ ಆಧರಿಸಿ ಸಾರಾಂಶವನ್ನು ಬರಲಿಕ್ಕೆ ಕೇಳಿದ್ರು. ಭೇದವಿಲ್ಲನೆ ಕರ್ಣ ನಿಮ್ಮೋಳು ಅಂತ ಇದೆ. ಸೊ ಸಾಲು ನೋಡಿಕೊಂಡಿದ್ರೆ ಸೊ ಇದು ಇತ್ತು ಮೌಲ್ಯವನ್ನು ಆಧರಿಸಿ ಬರೀತಕ್ಕಂಥದ್ದು. ಮುಂದಿನ ಪ್ರಶ್ನೆ ಎಷ್ಟು ಕಡೆ ಹಂತದಲ್ಲಿ ನಿಮಗೆ ತಯಾರಿ ಮಾಡಬೇಕಾಗ್ತದೆ. ಮುಂದಿನ ಪ್ರಶ್ನೆ, ಆದರ್ಶ ವ್ಯಕ್ತಿ ದೋಷರಹಿತನಾಗಬೇಕಾದದ್ದು ಮುಖ್ಯ ಏಕೆ, ಅಥವಾ ಪುಣ್ಯ ಸಂಚಯ ಮತ್ತು ಮೋಕ್ಷ ಪ್ರಾಪ್ತಿಗಾಗಿ ಗ್ರಂಥ ಪಠನ ಮಾಡೋದರ ಬಗ್ಗೆ ಲೇಖಕರ ಅಭಿಪ್ರಾಯವೇನು ಅಂತ ಕೇಳಿದ್ದಾರೆ. ಇದಿತ್ತು ಆದರ್ಶ ವ್ಯಕ್ತಿಯಾಗಿರ್ತಕ್ಕಂಥ ತೊಡಕುಗಳು. ಆಮೇಲೆ ಆಯ್ಕೆ ಪ್ರಶ್ನೆಯಲ್ಲಿರ್ತಕ್ಕಂಥ ಉತ್ತರ ಇದು ಇತ್ತು. ಪುಣ್ಯ ಸಂಚಯ ಮತ್ತು ಮೋಕ್ಷ ಪ್ರಾಪ್ತಿಗಾಗಿ ಗ್ರಂಥ ಪಠನದ ಬಗ್ಗೆ ಲೇಖಕರ ಅಭಿಪ್ರಾಯ. ಮುಂದಿನ ಪ್ರಶ್ನೆ ಇತ್ತು, ಲವನು ಯಜ್ಞಾಂಶ ಕಟ್ಟಲು ಕಾರಣವೇನು, ಲವನ ನಡವಳಿಕೆ ಮೆಚ್ಚುಗೆ ಐತೆ ಏಕೆ ಕೇಳಿದ್ದಾರೆ. ಇದಿತ್ತು 42ನೇ ಪ್ರಶ್ನೆ ಉತ್ತರ. ತುಂಬ ಸ್ಫುಟವಾಗಿ ಉತ್ತರಗಳಿದ್ದಾವೆ. ಒಂದ್ಸರಿ ನೋಡಿದರೆ ಖಂಡಿತವಾಗಿ ತಾವು ಇಷ್ಟು ಬರೆದ್ರೆ 4ಕ್ಕೆ 4 ಅಂಕಗಳನ್ನು ಏನು ಮಾಡ್ತಾರಪ್ಪ ನಿಮಗೆ ಕೊಟ್ಟೆ ಕೊಡ್ತಾರೆ. ಮುಂದಿನ ಪ್ರಶ್ನೆ, ಈ ಆರ್ಯಭಟನ ಬಗ್ಗೆ ಗದ್ಯ ಭಾಗ ಇತ್ತು. ಈ ಗದ್ಯ ಭಾಗವನ್ನು ಓದ್ಕೊಂಡು ಇಲ್ಲಿ ಕೆಳಗಡೆ ಇರ್ತಕ್ಕಂಥ 2 ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರೀಬೇಕು. ಆ 2 ಪ್ರಶ್ನೆಗಳಿಗೆ ಉತ್ತರ ಇದಿದೆ 41ರಲ್ಲಿ. ಇನ್ನು ಪತ್ರ ಲೇಖನಕ್ಕೆ ಹೋಗೋಣ ವಿದ್ಯಾರ್ಥಿಗಳೇ. ಸೊ ಪತ್ರ ಲೇಖನದಲ್ಲಿ ಏನು ಮಾಡಿದ್ದಾರೆ, ನಗರಸಭೆ ಮುಖ್ಯಾಧಿಕಾರಿಗೆ ಒಂದು ಪತ್ರ, ರಜೆ ಕೋರಿ ಮುಖ್ಯೋಪಾಧ್ಯಾಯರಿಗೆ ಪತ್ರಗಳಿದ್ದಾವೆ. ಇದಿತ್ತು ಮುಖ್ಯಾಧಿಕಾರಿಗಳಿಗೆ ಪತ್ರ. ನೆಕ್ಸ್ಟ್ ಇದು ಮುಖ್ಯೋಪಾಧ್ಯಾಯರಿಗೆ ರಜೆ ಕೋರಿ ಬರೀತಕ್ಕಂಥ ಪತ್ರ. ಇನ್ನು ಕಡೆಗೆ ನಿಬಂಧಗಳಿದ್ದಾವೆ. ಜನಸಂಖ್ಯಾ ಸಮಸ್ಯೆ ಮತ್ತು ಸಾವಯವ ಕೃಷಿ ಇದೆ. ಸೊ ಅವುಗಳನ್ನು ಸಹಿತ ನಾನು ಕೂಡ ನಿಮಗೆ ತೋರಿಸ್ತೀನಿ. ಇದು ಜನಸಂಖ್ಯಾ ಸಮಸ್ಯೆ ಇದೆ. ಇದಿತ್ತು ಸಾವಯವ ಕೃಷಿ ಬಗ್ಗೆ ಇರತಕ್ಕಂಥ ನಿಬಂಧ. ಸೊ ಇಷ್ಟು ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಏನು ಮಾಡಿದ್ದೀನಿ, 5ನೇ ಪ್ರಶ್ನೆ ಪತ್ರಿಕೆ, ಮಾದರಿ ಪ್ರಶ್ನೆ ಪತ್ರಿಕೆ ಕೀ ಉತ್ತರಗಳನ್ನು ಚರ್ಚೆ ಮಾಡಿದ್ದೀವಿ. ಮತ್ತೆ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ವಿಡಿಯೋಗಳನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ನಿಮ್ಮ ಒಂದು ಲೈಕ್, ನಿಮ್ಮ ಒಂದು